ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋದು ತಮಿಳ್ ಇಂಡಸ್ಟ್ರಿ ಒಂದು ಬ್ಯಾಡ್ ನ್ಯೂಸು, ಒಂದು ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏನಂದ್ರೆ ನಿನ್ನೆ ಲಾಲ್ ಸಲಾಂ ಟೈಲರ್ ರಿಲೀಸ್ ಆಗಿದೆ. ರಜನಿಕಾಂತ್ ಅವ್ರ ಅಪ್ಕಮಿಂಗ್ ಮೂವಿ ಪ್ಯಾಂಡೆ ರಿಲೀಸ್ ಮಾಡ್ಲತ್ತೀನಿ. ಒಂದೇ ಲ್ಯಾಂಗ್ವೇಜ್ದಾಗ ಟೈಲರ್ ರಿಲೀಸ್ ಮಾಡಿದ್ವಿ. ಎಲ್ಲ ಲ್ಯಾಂಗ್ವೇಜ್ದಾಗ ಟೈಲರ್ ರಿಲೀಸ್ ಮಾಡೋದು ಇನ್ನೂ ನನಗೆ ಬೆಟರ್ ಅನಿಸ್ತು. ಯಾಕಂದ್ರೆ 9th 5th ಮೂವಿ ರಿಲೀಸ್ ಮಾಡ್ಲತ್ತೀನಿ. ಸರ್ ಈಗ ಇದಕ್ಕಿಂತ ಪಹಲೆ ಟೀಸರ್ ಬಂದಿತ್ತಲ್ಲ, ತೆಲುಗು ಆ್ಯಂಡ್ ತಮಿಳ್ದಾಗ ಟೀಸರ್ ರಿಲೀಸ್ ಮಾಡಿರಿ. ಸರಿಯಾಗಿತ್ತು ಟೀಸರು. ನಿನ್ನೆ ಟೈಲರ್ ನೋಡಿಗೆ ನನಗೆ ಎಲ್ಲೇ ಡಿಸಪಾಯಿಂಟ್ ಇಲ್ಲ, ಸರಿಯಾಗದ ಒಂದು ಫ್ಯಾಮಿಲಿ. ಬಟ್ ಇಲ್ಲಿ ರಜನಿಕಾಂತ್ ಸರ್ ಬೇರೆ ಲುಕ್ನಾಗ ಕಾಣ್ಲತ್ತಾರ. ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ನಾವು ಮಾಡಮು. ತಮಿಳ್ ಇಂಡಸ್ಟ್ರಿಲಸಿ ಒಂದು ಬ್ಯಾಡ್ ನ್ಯೂಸ್ ಬಂದದ. ಬ್ಯಾಡೇಸ್ ಅಲ್ಲ, ಬ್ಯಾಡ್ ನ್ಯೂಸೇ ಬಂದದ. ತಲಪತಿ ವಿಜಯ್ ಸರ್ ಮೂವಿಲೆಸ್ ಗುಡ್ ಬೈ ಅಂತಂದ್ರು. ಲಿಯೋ ಮೂವಿ ಆದಮೇಲೂ, ಒಂದು ಗ್ಲೋಬಲಿ ಸೂಪರ್ ಸ್ಟಾರ್ ಆದಮೇಲೂ, ಲಿಯೋ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೂ ಎಲ್ಸಿಯೋ ಪಾರ್ಟ್ ಹೆಂಗೆ ಬರ್ತಾವಂತ ಎಲ್ಲೋಸ್ ಮಂದಿ ವೇಟ್ ಮಾಡ್ಲತ್ತಿದ್ದು. ಈಗ ಸಡನ್ಲಿ ಈ ಥರ ನ್ಯೂಸ್ ಕೊಟ್ಬಿಟ್ಟಿರು. ಎಲ್ಲೋಸ್ ಮಂದಿ ಶಾಕಿನಾಗಿದ್ದು. ಯಾಕಂದ್ರೆ ತಲಪತಿ ವಿಜಯ್ ಸರ್ ಪಾಲಿಟಿಕ್ಸ್ ಒಳಗೆ ಹೋಗ್ತಿರ್ಬೇಕು, ಮೂವಿನೂ ಮಾಡ್ತಿರ್ಬೇಕು, ಆ ಥರ ನಾನು ಅನ್ಕೊಂಡಿದ್ದೆ. ಬಟ್ ಆಫಿಷಿಯಲಿ ಅವ್ರು ಅನೌನ್ಸ್ಮೆಂಟ್ ಕೊಟ್ಬಿಟ್ಟರು. ನನ್ನ ಪೂರಾ ಫೋಕಸ್ ಏನದ ಪಾಲಿಟಿಕ್ಸ್ ಮೇಲೆ ಅದ ಅಂತಂದರು. ಈಗ ರೀಸೆಂಟ್ಲಿ ಗೋಟ್ ಮೂವಿ ಅನೌನ್ಸ್ಮೆಂಟ್ ಕೊಟ್ಟಿರು. 2 ಪೋಸ್ಟರ್ ರಿಲೀಸ್ ಆಗೋದು. ಫಸ್ಟ್ ಒಂದು ಪೋಸ್ಟರ್ ಸರಿಯಾಗದ, ಅದೊಂದು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ನಮಗೆ ಕಾಣ್ಲತ್ತದ ಮೂವಿದ್ ನಾವು ಮಾತಾಡ್ಬೇಕಂದ್ರು. ಸೆಕೆಂಡು ಎಲ್ಸಿಯೋ ಪಾರ್ಟ್ನು ಬರೋದದ. ಅಂದ್ರೆ ಎಲ್ಸಿಯೋ ಪಾರ್ಟ್ ಒಳಗೂ ತಲಪತಿ ವಿಜಯ್ ಸರ್ದು ಜಾಸ್ತಿ ರೋಲ್ ಇಲ್ಲ ನನಗೆ ಆ ಥರ ಅನಿಸ್ಲತ್ತೆ. ಯಾಕಂದ್ರೆ ಲೋಕೇಶ್ ಕನಕರಾಜ್ ಅವರು ಅದಕ್ಕಿಂತ ಪೆಲೆ ಒಂದು ಶಾರ್ಟ್ ಫಿಲ್ಮ್ ತರಾರ. ಅದು ಯಾವಾಗ ಬರ್ತದೆ ಏನೋ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಬಟ್ ಶಾರ್ಟ್ ಫಿಲ್ಮ್ ಎಲ್ಸಿಯೋ ಪಾರ್ಟ್ಲೆಸ್ ಏನಾನ ಡೀಟೇಲಾಗಿ ನಮಗೆ ಬರ್ಲತ್ತದ. ಅದು ಜಲ್ದಿ ಗೊತ್ತಾಗ್ತದೆ ಯಾವಾಗ ಬರ್ತದೆ ಯಾವಾಗಿಲ್ಲ ಅಂತೂ. ನಾವು ಮಾತಾಡ್ಬೇಕಂದ್ರೆ ತಲಪತಿ ವಿಜಯ್ ಸರ್ ಬಗ್ಗೆ ತಮಿಳ್ ಇಂಡಸ್ಟ್ರಿ ಎಷ್ಟೋ ಆ್ಯಕ್ಟರ್ಗಳು ಪಾಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆಗ್ಯಾರ. ನಾವು ಫಸ್ಟ್ ಮಾತಾಡ್ಬೇಕಂದ್ರು ಕಮಲ್ ಸರ್ ಆಗಲಿ, ರಜನಿ ಸರ್ ಆಗಲಿ, ಇವೆಲ್ಲ ಆ್ಯಕ್ಟರ್ಗಳು ಪಾಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆಗ್ಯಾರ. ನಾವು ಮಾತಾಡ್ಬೇಕಂದ್ರೆ ತೆಲುಗು ಇಂಡಸ್ಟ್ರಿಲಸಿ ಚಿರಂಜೀವಿ ಸರ್ ಪಾಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆದರು. ಅವ್ರನ್ನ ಸ್ವಂತ ಪಾರ್ಟಿ ಇಟ್ಟರು, ಬಟ್ ಆ ಥರ ಸಕ್ಸಸ್ ಆಗಲಿಲ್ಲ. ಸೆಕೆಂಡ್ ನಾವು ಮಾತಾಡೋ ಪವನ್ ಕಲ್ಯಾಣ್ ಸರ್, ಅವ್ರನ್ನೂ ಸ್ವಂತ ಪಾರ್ಟಿ ಇಟ್ಟಾರ. ಅದನ್ನು ಪಾರ್ಟಿ ಪ್ರೆಸೆಂಟ್ ನೆಡ್ಲತ್ತದ. ಬಟ್ ಆ ಥರ ಸಕ್ಸಸ್ ಸಿಗಲಾಗ್ಯಾರ. ಒಂದು ಹೀರೋಗೂ ಫ್ಯಾನ್ ಫಾಲೋಯಿಂಗ್ ಮುಟ್ಟ ಇರ್ತದ. ಆ ಆ್ಯಕ್ಟರು ಪಾಲಿಟಿಕ್ಸ್ ಒಳಗೆ ಹೋದ್ಮೇಲೂ ಆ ಥರ ಟ್ರೆಂಡ್ ಆಗಿ ಆ ಥರ ಓಟ್ಗಳು ಅವರಿಗೆ ಆ ಥರ ಸಿಗಲ್ಲ. ಎಕ್ಸಾಂಪಲ್ ನಿಮಗೆ ಎದುರೇ ಗೊತ್ತದ, ರಜನಿ ಸರ್ ಪಾರ್ಟಿರು ಸ್ವಂತ ಪಾರ್ಟಿ ಇಟ್ಟರು, ಅವ್ರಿಗೆ ಆ ಥರ ಸಕ್ಸಸ್ ಸಿಗಲಿಲ್ಲ. ಕಮಲ್ ಸರ್ನು ಅದೇ ಪ್ರೆಸೆಂಟೇಷನ್ ಆಯಿತು. ತಮಿಳ್ ಇಂಡಸ್ಟ್ರೀಸ್ ಎಷ್ಟೋ ಆ್ಯಕ್ಟರ್ಗಳು ಪಾಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆಗ್ಯಾರ. ನಾವು ಮಾತಾಡ್ಬೇಕಂದ್ರು ಜಯಲಲಿತಾ ಅವ್ರು ಪಾಲಿಟಿಕ್ಸ್ ಒಳಗೆ ಇನ್ವಾದ್ರು. ಅಂದ್ರೆ 90s ಟೈಮ್ದಾಗ ಅವರು ಹೀರೋನಿ ಆದರು, ಅವ್ರ ಗೆಸಿ CMನೂ ಆದರು. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಜೂನಿಯರ್ NTR ಅವ್ರ ತಾತ ಅವರು ಆಂಧ್ರ ತೆಲಂಗಾಣ CM ಇದ್ರು. ಆ 90s ಟೈಮ್ದಾಗ ನಾನು ಮಾತಾಡಿದ್ದೀನಿ. ಆದರೂ ಅವ್ರದ್ದೊಂದು ಟ್ರೆಂಡ್ ಬೇರೆ ಇತ್ತು, ಅವ್ರ ಒಂದು ಲೆವೆಲ್ ಬೇರೆನೇ ಇತ್ತು. ಇಲ್ಲಿ ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ತಲಪತಿ ವಿಜಯ್ ಸರು ಪೂರಾ ಕಟ್ಔಟ್ ಮಾಡಲಾಗ್ಯಾರ ಮೂವಿಲಾಸಿ. ಅಂದ್ರೆ 2 ಮೂವಿ ಒಳಗೆ 2 ವರ್ಷ ಏನು ಟೈಮ್ ಅದಲ್ಲ, ಅವೆಲ್ಲ ಮೂವಿಗಳು ಕಂಪ್ಲೀಟ್ ಮಾಡಗೇಸಿ ನೆಕ್ಸ್ಟ್ 2026ನಾಗ ಪೂರಾ ಪಾಲಿಟಿಕ್ಸ್ ಒಳಗೆ ಇನ್ವಾಲ್ವ್ ಆತೇನಂತಂದ್ರೆ 2 ವರ್ಷ ಆದಮೇಲೂ ಈ ಮೂವಿಗಳು ಕಂಪ್ಲೀಟ್ ಆದಮೇಲೂ ಪಾಲಿಟಿಕ್ಸ್ ಒಳಗೆ ಹೋದ್ಮೇಲೂ ನೆಕ್ಸ್ಟ್ ಮೂವಿ ಯಾವಾಗ ಬರ್ತಾವಂತ ಏನೋ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಕಮಲ್ ಸರ್ನ ಈಗ ನೋಡ್ರಲ್ಲ, ಕಮಲ್ ಸರ್ ಇನ್ವಾಲ್ವ್ ಆರ ಅಂದ್ರೆ ಮೂವಿಗಳು ಮಾಡ್ಲತ್ತಾರ. ಅವ್ರು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಮೂವಿ ಕಂಪಲ್ಸರಿ ತರ್ಲತ್ತಾರ. ಈಗ ಎಕ್ಸಾಂಪಲ್ ಅದೇ ನಾವು ಮಾತಾಡೋ ಪವನ್ ಕಲ್ಯಾಣ್ ಸರ್, ಅವ್ರನ್ನೂ ಮೂವಿಗಳು ಮಾಡ್ಲತ್ತಾರ. ಚಿರಂಜೀವಿ ಸರ್ನು ಒಂದು ಬಿಗ್ ಮೂವಿ ರೀಸೆಂಟ್ಲಿ ಅನೌನ್ಸ್ಮೆಂಟ್ ಮಾಡ್ಯಾರ. ಆ ಮೂವಿ ಸೆಲೆಕ್ಟ್ ಎಕ್ಸೈಟ್ಮೆಂಟ್ ಅದ. ಸೊ ಇದೆಲ್ಲ ಸ್ಯಾಡ್ ನ್ಯೂಸ್ ಅಂತೀವಲ್ಲ. ತಲಪತಿ ವಿಜಯ್ ಮೂವಿಲೆಸ್ ಗುಡ್ ಬೈ ಅಂತಂದ್ರು. ಸೊ ನಾವು ಮಾತಾಡೋದು ಸೆಕೆಂಡ್ ಲಾಲ್ ಸಲಾಂ ಟೈಲರ್ ಬಗ್ಗೆ. ಮೂವಿ ಡಾಕ್ಟರ್ ಐಶ್ವರ್ಯ ಯಾರಪ್ಪ ಅಂತಂದ್ರು ರಜನಿಕಾಂತ್ ಮಗಳು ಯಾರು. ಸೊ ಇದಕ್ಕಿಂತ ಪಹಲೆ ಕೊಚ್ಚಡನ್ ಫಿಲ್ಮ್ಗೆ ಏನೋ ಆ್ಯಕ್ಷನ್ ಮಾಡಿದ್ರು. ಆ ಮೂವಿ 3D ಆ್ಯನಿಮೇಷನ್ ಮೂವಿ ಬಂದಿತ್ತು 2010 2012ದಾಗ ಮೂವಿ ಬಂದಿತ್ತು. ಆ ಮೂವಿಗೆ ಎಷ್ಟೋ ಪ್ರಾಬ್ಲಮ್ ಆದವು. ಯಾಕಂದ್ರೆ ಪೈಲೆ ನಾವು 3D ಆ್ಯನಿಮೇಷನ್ದಾಗ ಮಾಡಲ್ಲ, ರಜನಿಕಾಂತ್ ಸರ್ಗೆ ಟಿಕೆಟ್ಸ್ ಮೂವಿ ಮಾಡ್ತೀವಿ ಅಂದ್ರೆ ಮತ್ತೆ ಹೆಲ್ತ್ನು ಸ್ವಲ್ಪ ಖರಾಬ್ ಆಯ್ತು ಅವ್ರದ್ದು. ಅದು ಆದ್ಮೇಲೆ ಮತ್ತೆ 3D ಆ್ಯನಿಮೇಷನ್ದಾಗ ಕೊಚ್ಚಡನ್ ಫಿಲ್ಮ್ ಮಾಡಿದ್ರು. ಆ ಮೂವಿ ನೋಡಿದೇನಾ, ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ 3D ಆ್ಯನಿಮೇಷನ್ ಎಕ್ಸಾಂಪಲ್ ನಾವು ಮಾತಾಡ್ಬೇಕು, ಆದಿಪುರುಷ್ ಮೂವಿ ಸ್ವಲ್ಪ VFX ಅಲ್ಲಿ CG ಅಲ್ಲಿ 3D ಆ್ಯನಿಮೇಷನ್ದಾಗ ಹೆಂಗಿತ್ತು, ಇದು ಸ್ವಲ್ಪ ಬೆಟರ್ ಕ್ವಾಲಿಟಿದಾಗ ಇದಿತ್ತು. ಬಟ್ ಕೊಚ್ಚಡನ್ ಫಿಲ್ಮ್ ಆ ಥರ ಇದ್ದಿಲ್ಲ. ಬೇರೆ ಅವಾಗ CGI VFX ಅಲ್ಲಿ ಆ ಥರ ಅಷ್ಟು ಇದ್ದಿಲ್ಲ ಅಂತಿರುವಂತಲ್ಲ. ಅದು ಮೂವಿ ಆ ಥರ ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ನೋಡ್ಬೇಕತ್ತದ ಅವ್ರ ಮಗಳೇ ಆ್ಯಕ್ಷನ್ ಮಾಡ್ಲತ್ತಾರ. ಇಲ್ಲಿ ಒಂದು ಫ್ಯಾಮಿಲಿ ಆ್ಯಕ್ಷನ್ ಮೂವಿ ಅಂತೆಲ್ಲ. ರಜನಿಕಾಂತ್ ಸರ್ ಅವರು ಇಲ್ಲಿ ಬೇರೆ ಲುಕ್ನಾಗೆ ಬೇರೆ ಗೆಟಪ್ನಾಗೆ ಕಾಣ್ಲತ್ತಾರ. ಲುಕ್ ಸರಿಯಾಗದ ಅವ್ರದ್ದು. ಮ್ಯೂಸಿಕ್ ಅಂತ ಪರಿ ನನಗೇನು ಅನಿಸ್ಲಿಲ್ಲ. ಯಾಕಂದ್ರೆ AR ರೆಹಮಾನ್ ಸರ್ ಮ್ಯೂಸಿಕ್ ಕೊಟ್ಟಾರ. ಅನಿರುದ್ಧ್ ಮ್ಯೂಸಿಕ್ ಕೊಟ್ಟರು ಇನ್ನೂ ಬೆಟರ್ ಅನಿಸ್ತಿತ್ತು. ಯಾಕಂದ್ರೆ ಜೈಲರ್ ಮೂವಿ ಒಳಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಂಗೆ ಕೊಟ್ಟಿರಲ್ಲ, ಸಾಂಗ್ ನೋಡ್ರಿಲ್ಲ, ಅದು ನಮಗೆ ಒಂದು ಬೂಸ್ ಬಂಪ್ಸ್ ಆಗೋಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮಗೆ ಕೇಳ್ತದ. ಅದು ಇನ್ನು ஊருக்குள்ள ஒரு ஆம்பளைங்களடா
ಮಜಾ ಬರ್ತದೆ ನೋಡೋ ಮಟ್ಟಿಗೆ ಸೀನ್ಗಳಾಗಲಿ ಆಕ್ಷನ್ ಮೂಮೆಂಟ್ ಆಗಲಿ ಇಲ್ಲಿ ನೋಡ್ಬೇಕಾಗ್ತದ ಒಂದು ಡೀಸೆಂಟ್ ಟೇಲರ್ ಅಂತೆಲ್ಲ ಸರಿಯಾಗದ ಆ ಟೇಲರ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ 9/5 ಮೂವಿ ಬರ್ಲತ್ತದ ಎಲ್ಲ ಲ್ಯಾಂಗ್ವೇಜ್ ಒಂದೇ ಸಲ ಟೇಲರ್ ರಿಲೀಸ್ ಮಾಡಬೇಕಿತ್ತು ಆ ಥರ ಮಾಡಿಲ್ಲ ಒಂದೇ ಲ್ಯಾಂಗ್ವೇಜಲ್ಲಿ ಟೇಲರ್ ರಿಲೀಸ್ ಮಾಡಿದ್ವಿ ಸೊ ಇವತ್ತು ರಿಲೀಸ್ ಇಲ್ಕ ನಾಳೆ ಟೇಲರ್ ಎಲ್ಲ ಲ್ಯಾಂಗ್ವೇಜಾಗ ರಿಲೀಸ್ ಮಾಡ್ತಿರ್ಬೇಕು ನನಗೆ ಅನ್ಸ್ಲತ್ತದ ನೋಡೋ ಎಕ್ಸೈಟ್ಮೆಂಟ್ ಅದ ಹಿಂಗದ ಸೊ ಇದೆಲ್ಲ ಕೆಳಗೆ ನಿಮಗೆ ಹೆಂಗೆ ಅನ್ಸೋದು ಕಮೆಂಟ್ ಮಾಡಿ ಹೇಳ್ರಿ ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸೆಕೆಂಡ್ ಒನ್ ಲಾಲ್ ಸಲಾಮ್ ಟೇಲರ್ ನೋಡಿದ್ರೆ ನಿಮಗೆ ಹೆಂಗೆ ಅನ್ಸೋದು ಅದನ್ನು ಕಮೆಂಟ್ ಮಾಡಿ